ಸರ್ 17 ಆರೋಪಿಗಳಿದ್ದಾರೆ. A1 ಇಂದ ಹಿಡಿದು A17ವರೆಗೂ. ಎಲ್ಲರಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತಾ ಅಥವಾ ಬೇರೆ ಬೇರೆ ಆಧಾರದಲ್ಲಿ ಶಿಕ್ಷೆ ಆಗುತ್ತಾ? ಏನು ಹೇಳ್ತೀರಿ ಸರ್? ಇದು ಒಬ್ಬರಲ್ಲ ಇಬ್ಬರಲ್ಲ 100 ಜನ ಇರಲಿ, ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಆಗುತ್ತೆ. ಎಸ್. ಇಲ್ಲಿ ಮುಖ್ಯ ಅಪರಾಧ ಯಾವುದು? ಕೊಲೆ. ಕೊಲೆ ಕೊಲೆ ಈಸ್ ಅಲ್ಟಿಮೇಟ್ ಥಿಂಗ್. ಅದು ಮ್ಯಾಕ್ಸಿಮಮ್. 100%. ಅದಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ನಿಂತ್ಕೊಂಡು ನೋಡಿದ್ದಾರೆ, ಯಾರು ಪ್ರೋತ್ಸಾಹ ಮಾಡಿದ್ದಾರೆ, ಅವೆಲ್ಲರೂ ಉದ್ದೇಶ ಕೊಲೆ. ಕೊಲೆ. ಓಕೆ. ಯಾಕಂದಕ್ಕೆ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರೆ. ಕಾನೂನಲ್ಲಿ 34 ಆಫ್ ದಿ IPC ಅದಕ್ಕೆ ಅಪ್ಲೈ ಆಗುತ್ತೆ. ಜೊತೆಲಿ ಸಾಥ್ ಕೊಟ್ಟವನಿಗೂ ಉದ್ದೇಶ ಅದೇನೆ, ಕೊಡ್ಲಿ ತಗೊಂಡು ಹೊಡೆದವನಿಗೂ ಉದ್ದೇಶನೂ ಅದೇನೆ. 100%. ಅಲ್ಟಿಮೇಟ್ಲಿ ಡೆತ್ ಹ್ಯಾಸ್ ಬಿನ್ ಕಾಸ್ಡ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಈ ಥರ ಇಂಜುರೀಸಿಂದ ಆಗಿರ್ತಕ್ಕಂಥ ಗಾಯಗಳು, ಅವನು ಬದುಕಿದ್ದಾಗ ಚೆನ್ನಾಗಿದ್ದಲ್ಲ, ಗಾಯ ಇರಲಿಲ್ಲವಲ್ಲ, ಅವನ ಮೇಲೆ ಆದಂಥ ಗಾಯಗಳ ಪರಿಣಾಮ, ಒಳಗಡೆ ಗಾಯಗಳು ಯಾವ ಥರ ಆಗಿದಾವೆ ಅಂದರೆ ದೇ ಆರ್ ಸೀರಿಯಸ್ ಇಂಜುರೀಸ್. ಡ್ಯೂ ಟು ದಟ್ ಡೆತ್ ಹ್ಯಾಸ್ ಬಿನ್ ಕಾಸ್ಡ್ ಅಂತ ಹೇಳ್ತಾರೆ. ಯಾರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಆ ಡಾಕ್ಟ್ರು, ವೈದ್ಯರು ಹೇಳ್ತಾರೆ. ಆ ಫಾರೆನ್ಸಿಕ್ ಮೆಡಿಸಿನಿಂದ ಅವ್ರದ್ದು ಕೆಲಸನೇ ಅದು. ಎಲ್ಲ ಡಿಸೆಕ್ಟ್ ಮಾಡಿ ಬಾಡಿನ ಎಲ್ಲೆಲ್ಲಿ ಇಂಜುರಿ, ಯಾವ ಪಾರ್ಟ್ ಇಂಜುರಿ ಆಗಿದೆ, ಯಾವುದು ವೈಟಲ್ ಅಂದರೆ ಜೀವರಾಶಿಯಲ್ಲಿ ನಮಗೆ ಒಂದು ಕಾಲು ತೆಗಿತಾರೆ ಬದುಕಿರ್ತಾನೆ, ಕೈ ತೆಗಿತಾರೆ ಬದುಕಿರ್ತಾನೆ, ಕೈ ತೆಗೆದ ಮೇಲೆ ರಕ್ತಸ್ರಾವ ಆದರೆ ಸತ್ತಿರ್ತಾನೆ, ಕೈ ತೆಗೆದ ಮೇಲೆ ಇಮಿಡಿಯೇಟಾಗಿ ಸೂಚನೆ ಮಾಡಿದರೆ ಆ ಕೈಯೂ ಸೇರಿಸಿ ಹೊಲಿದು ರಿಪೇರಿ ಮಾಡಿದ್ದಾರೆ ಅಲ್ವಾ? ಇದು ಸಂದರ್ಭ ನೋಡಿ ಅದು ವೈದ್ಯರು ಒಪಿನಿಯನ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಅವನಲ್ಲಿ ಹೊಟ್ಟೆಯಲ್ಲಿದ್ದಂಥ ಪದಾರ್ಥ, ರಕ್ತ ಎಲ್ಲವನ್ನು ಕೂಡ ಅವರು ವೈದ್ಯರು FSL ರಿಪೋರ್ಟಿಗೆ ಕಳಿಸ್ಕೊಡ್ಲಿಕ್ಕೆ ತನಿಖಾಧಿಕಾರಿಗೆ ಕೊಡ್ತಾರೆ. ಅವರು ಕೂಡ ಎಕ್ಸಾಮಿನ್ ಮಾಡಿ ಅದರಲ್ಲೇನೋ ಪಾಯ್ಸನ್ ಇತ್ತನ, ಇನ್ನೇನೋ ಇತ್ತ, ಹೊಟ್ಟೆಯಲ್ಲಿ ಯಾವ ಥರದ ಊಟ ಇತ್ತು. ಯಾಕೆ ಹೇಳ್ತೀನಿ ಅಂದರೆ ಇವರು ಚಿತ್ರದುರ್ಗದಲ್ಲಿ ಪಿಕ್ ಮಾಡಿದ್ದಾರೆ, ನಂತರದಲ್ಲಿ ಬಾಡಿ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಸಿಕ್ಕಿದೆ. ಸಿಕ್ಕಬೇಕಾದ್ರೆ ಅವನೇನು ಊಟ ಮಾಡಿದ್ದಾನೆ, ಎಷ್ಟು ಹೊತ್ತಿಗೆ ಊಟ ಮಾಡಿದ್ದಾನೆ? ಸಪೋಸ್ ಊಟ ಮಾಡಿದ ತಕ್ಷಣವೇ ಸಾಯಿಸಿದಾರೇನಾ? ಊಟನೂ ಕೊಟ್ಟಿರ್ತಾರಲ್ವ, ಊಟ ಕೊಟ್ಟಿದ್ರೆ ಊಟ ಕೊಟ್ಟು ಸ್ವಲ್ಪ ಹೊತ್ತಿಗೆ ಸತ್ತಿದ್ರೆ, ನಾವು ಊಟ ಮಾಡಿದ ತಕ್ಷಣ ಎಲ್ಲ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ಆಗ ಇದ್ರ ಬೇಸಿಸ್ ಮೇಲೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ಡೆತ್ ಹೇಳ್ಬೋದು. ದಟ್ಸ್ ಕಾಲ್ಡ್ ಬಯಾಲಜಿಕಲ್ ಕ್ಲಾಕ್. ನೀವೇನು ವಾಚ್ ಕಟ್ಕೊಂಡು ಹೇಳಬೇಕಾದಿಲ್ಲ. ಅದು ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಪಿಕ್ ಮಾಡಿದ ಟೈಮ್ ಇದೆ, ಟೋಲಲ್ಲಿ ನಿಮಗೆ ಪಿಕ್ಚರೈಸ್ ಆಗಿದೆ, ಆಲ್ ಟೋಲ್ಸ್ ಸಿಂಕ್ ಆಗಿದೆ, ಒಂದಾದಮೇಲೆ ಒಂದು ಪಾಸ್ ಆಗಿದೆ. ಒಂದೇ ಸಾರಿ 2 ಟೋಲಲ್ಲಿ ಬಂದಿದ್ದಾನೆ ಅವನು ಇಲ್ಲ, ಆಗ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ವೆರಿ ಕ್ಲಿಯರ್. 1 ಗಂಟೆ ಆದಮೇಲೆ ಇನ್ನೊಂದು ಟೋಲ್ಗೆ ಎಷ್ಟು ಟೈಮ್ ಹಿಡಿತದೆ ಆ ಟೈಮಲ್ಲಿ ಇನ್ನೊಂದಿಗೆ ಬರ್ತಾರೆ. ಆದರೆ ವಾಟ್ ಎವರ್ ದ ಟೈಮ್ ದೇ ಪಿಕ್ ಹಿಮ್ ಅಪ್. ನಾನು ಹೇಳಿದೆ ಭಾಳ ಮುಖ್ಯವಾದ ಸಾಕ್ಷಿ ಅಂದರೆ he was found in the company of somebody. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.